ನಿಜವಾಗ್ಲೂ ಈ ವ್ಲಾಗ್ ಏನಾದ್ರೆ ನಮ್ಮ ಮನೆಯವ್ರು ನೋಡ್ಬಿಟ್ರೆ ನನ್ನ ಎಷ್ಟು ಬೈತಾರೆ ಅಂದರೆ, ಇವತ್ತು ನಾನು ನಮ್ಮ ಮನೇಲಿ ಒಬ್ಬನೇ ನಿಮಗೆ ಬನಾನಾ ಕಬಾಬ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಮರವಿನ ಕೈಲಿ ಆಗ್ಬಿಟ್ಟಿದ್ದೀನಿ. ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಸೆಕೆಂಡ್ ವ್ಲಾಗಿಗೆ ಬಂದಿದ್ದೀರಾ ಅಂದರೆ ಫಸ್ಟ್ ವ್ಲಾಗು ಪಕ್ಕ ಇಷ್ಟ ಆಗಿರುತ್ತೆ ಅಂತ ಅರ್ಥ. ಇವತ್ತು ಎಕ್ಸಾಮ್ ಐತೆ, ಕನ್ನಡ ಓದ್ಕೊತಾ ಇದ್ದೀನಿ 7 ಗಂಟೆ ಇವತ್ತು. ನೋಡಿ, ಇದು ನಿಮಗೆ ಎಕ್ಸಾಮಲ್ಲಿ ಏನು ಓದಿಲ್ಲ ಅಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಿಮಗೆ ಹೆಂಗೆ ಓದ್ಕೊಳ್ಳೋದು ಅಂತ. ಫಸ್ಟು ChatGPT ಓಪನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಚಾಪ್ಟರ್ದು ಫೋಟೋ ಇಟ್ಕೊಳ್ಳಿ. ಫುಲ್ ಚಾಪ್ಟರ್ದು ಹಿಡಿಬೇಕು. ಯಾರು ಹೇಳ್ಕೊಡಲ್ಲ ಈ ಥರ ಟ್ರಿಕ್ಸು, ಅದಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫೋಟೋಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಪ್ಲೈನ್ ದಿಸ್ ಅಂತ ಕೊಡಿ. ಇದೆಲ್ಲರಿಗೂ ಗೊತ್ತು ಅಂತ ಹೇಳ್ಬೇಡ್ರಿ. ಇದಾದಮೇಲೆ ಒಂದು ಟ್ರಿಕ್ ಐತೆ, ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಈ ಥರ ಬಂತು, ಬಟ್ ಒರಿಜಿನಲ್ ಟ್ರಿಕ್ ಇವಾಗಿರೋದು. ಇವಾಗ ಮೈಕ್ ಓಪನ್ ಮಾಡಿ, ಇದನ್ನು ಎಕ್ಸ್ಪ್ಲೈನ್ ಮಾಡು. ಕನ್ನಡ ತಪ್ಪದೆ ಈಗ ಕನ್ನಡದಲ್ಲೇ ಹೇಳುತ್ತೇನೆ. ಹೀಗಾದ್ರೆ ಈ ಪಾಠಗಳಲ್ಲಿ ನೀವು ನೋಡಿದ್ದಲ್ಲ, ಶಿಕ್ಷಕರು ತಮ್ಮ ತರಗತಿಯಲ್ಲಿ ಸಂಶೋಧನೆಯನ್ನು ಹೇಗೆ ಮಾಡಬಹುದು, ಅದಂದ್ರೆ ಕ್ರಿಯಾ ಸಂಶೋಧನೆ ಅನ್ನು ಹೆಚ್ಚಿಸುವುದು ಹೇಗೆ ಎಂಬುದರ ಸಂಪೂರ್ಣ ವಿವರಣೆ. ನೋಡಿದ್ರಾ? ಅಷ್ಟೇ. ನಿಮ್ಮ ಪರ್ಸನಲ್ ಟೀಚರು 5 ನಿಮಿಷ ಒಂದು ಚಾಪ್ಟರ್ ಓದೋಕ್ಕೆ ನಿಮ್ಗೆ ಎಷ್ಟೊತ್ತು ಬೇಕು? 1 ಅವರ್ ಬೇಕಲ್ವಾ? ಅದೇ ಈ ಥರ ಮಾಡಿದ್ರೆ 5 ನಿಮಿಷಕ್ಕೆ ನಿಮ್ಗೇನೈತೆ ಅದನ್ನು ನಮ್ಮ ಭಾಷೆಯಲ್ಲೇ ಅರ್ಥ ಮಾಡಿಸುತ್ತೆ ಅಲ್ವಾ? ಯಾಕೆ ರಿಸ್ಕ್ ತಗೋಬೇಕು? ChatGPT ಇದ್ದರೆ ಎಲ್ಲ ಓಕೆ. ರೆಡಿ ಆಗಿದ್ದೀನಿ, ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗೋಣ. ನಮ್ಮ ಅಮ್ಮವರೆಲ್ಲ ಊರಿಗೆ ಹೋಗ್ತವ್ರೆ. ಹೋಗ್ಲಿ, ಇವತ್ತು ನಾಳೆ ನಾಡಿದ್ದೆ ಎಲ್ಲ ಒಬ್ಬನೇ ಇರ್ತೀನಿ. ಬಾಯ್. ಚಪ್ಪಲಿ ಉಲ್ಟಾ ಹಾಕೋತಾ ಇದ್ದೀನಿ. ಬಾಯ್. ಎಷ್ಟು ಚಳಿ ಐತೆ ಅಂದರೆ ಗಾಡಿನ ಸೈಡಿಗೆ ನಿಲ್ಲಿಸ್ಬಿಟ್ಟು ನಡುತ್ತಾ ಇದ್ದೀನಿ. ಕಾಲೇಜ್ಗೆ ಹೋಗಿ ಬಂದೆ ಈಗ ಮನೆಗೆ. ದಿಸ್ ಇಸ್ ಮೀ. ಇವಾಗ ಬ್ರೋದು ಕೆಲಸ ಮುಗೀತು. ಅವ್ರನ್ನ ಇವಾಗ ಡ್ರಾಪ್ ಹಾಕ್ಬಿಟ್ಟು ಬರೋಕ್ಕೆ ಹೋಗೋಣ. ಬ್ರೋ, ನಾಳೆ ಏನಾದರೂ ಕಂಟೆಂಟ್ ಮಾಡೋಣ ಬ್ರೋ. ಚಾಲೆಂಜಸ್ ವಿಡಿಯೋ ಮಾಡಿ ಬ್ರೋ. ಏನು ಚಾಲೆಂಜ್ ಮಾಡಲಿ ಬ್ರೋ? ನನಗೆ ಚಾಲೆಂಜ್ ಅಂದರೆ ಏನು ಗೊತ್ತಾ? ರೋಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ವೀಡಿಯೋ ಮಾಡೋದೇ ಚಾಲೆಂಜ್. ನೆನ್ನೆ ಹಾಕಿದ್ದು ರಂಗೋಲಿ ನೋಡ್ರಿ, ಎಲ್ಲ ಉಜ್ಜಾಡ್ಬಿಟ್ಟವ್ರೆ ಗಾಡೀಲಿ. ನೆನ್ನೆ ಕಷ್ಟಪಟ್ಟು ರಂಗೋಲಿ ಹಾಕಿದ್ರು. ನೆನ್ನೆ ವ್ಲಾಗಲ್ಲಿ ತೋರಿಸಿದ್ದೀನಲ್ಲ, ನೆನ್ನೆ ನೋಡಿದ್ದೀರ ತಾನೇ ಎಷ್ಟು. ನನ್ನ ಗಾಡಿ ಹತ್ಬೇಕಾದ್ರೆ ಒಂದು 10-20 ಸಲ ಆಗ್ಬಿಟ್ಟಿದ್ವಿ. ಬಾಯ್ ಬ್ರೋ. ನಾನು ಎಕ್ಸ್ಪಲ್ಸ್ ಯಾಕೆ ತಗೊಂಡಿದ್ದೀನಿ ಗೊತ್ತಾ? ನೋಡಿ, ಅಲ್ಲಿ ನಾನು ಇಲ್ಲಿ ಆಫೀಸ್ ಮಾಡಿದಾಗಿಂದನೂ ಫುಲ್ಲು ರೋಡ್ ಹಿಂಗೆ ಐತೆ, ಫುಲ್ ಆಫ್ ರೋಡಿಂಗ್ ಅಂದ್ಕೊಳ್ರಿ. ಟ್ಯಾಕ್ಸ್ ಕಟ್ಟೋದಕ್ಕೂ ಒಳ್ಳೆ ಎಕ್ಸ್ಪಲ್ಸ್ ತೊಗೊಂಡವ್ರಿಗೆ ಮಾತ್ರ ಗೊತ್ತದು ಫೀಲು. ಹೆಲ್ಮೆಟ್ಟು ಇಲ್ಲ, ಕ್ಯಾಮ್ರಾ ಮೋಲ್ಡ್ ಇದ್ದಿದ್ರೆ ತೋರಿಸ್ತಿದ್ದೆ. ನೋಡಿ, ಬಿಟ್ಬಿಟ್ಟು ಬಂದೆ. ನಂದೊಂದೇ ಗಾಡಿ ನಿಂತಿರೋದಿಲ್ಲ ಇವತ್ತು ಫುಲ್ಲು. ಇಲ್ಲಿ ಕೀನೇ ಬಿಟ್ಬಿಟ್ಟಿದ್ದೀನಿ. ಫುಲ್ಲು ಮರವಿನ ಕೈಲಿ ಆಗ್ಬಿಟ್ಟಿದ್ದೀನಿ ನಾನು. ಕೀನೇ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದೆ. ಬೆಕೆಟ್ ಯಾಕೆ ಇಕ್ಕಿರೋದು ಗೊತ್ತಾ? ಇಲ್ಲಿ AC-ಯಿಂದ ನೀರು ಲೀಕ್ ಆಗುತ್ತೆ, ಅದಕ್ಕೆ ಬೆಕೆಟ್ ಇಕ್ಕಿದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವತ್ತು ನನ್ನ ಮನೇಲಿ ಒಬ್ಬನೇ. ನಮ್ಮ ಅಮ್ಮ ಊರಿಗೆ ಹೋದರು. ಇವತ್ತು ನಾನು ಅಡುಗೆ ನಾನೇ ಮಾಡ್ಕೊಬೇಕು, ಎಲ್ಲ ನಾನೇ ಮಾಡ್ಕೊಬೇಕು. ಬಟ್ ಏನು ಗೊತ್ತಾ, ನಾನು ಒಬ್ಬನೇ ಇದ್ದರೆ ಫುಲ್ ಹ್ಯಾಪಿಯಾಗಿರ್ತೀನಿ. ನಿಜವಾಗ್ಲೂ ಅಡುಗೆ ಮಾಡಿರ್ತೀನಿ. ನನ್ನೊಂದು ಕುಕಿಂಗ್ ಚಾನಲ್ ಇತ್ತು, ನಿಮ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ. ನಾನು ಫಸ್ಟು ನನ್ನ ಜರ್ನಿ ಹೇಳ್ಬೇಕಂದ್ರೆ, ಫಸ್ಟು ನಾನು ಎಡಿಟಿಂಗ್ ಅಕೌಂಟ್ ಸ್ಟಾರ್ಟ್ ಮಾಡಿದ್ದೆ. ಅಂದರೆ ವೀಡಿಯೋಸ್ ಎಡಿಟ್ ಮಾಡಿಬಿಟ್ಟು ಹಾಕ್ತಿದ್ದೆ. ಆ್ಯಡ್ ಫೋಟೋ ಅಂತ ಒಂದು ಫ್ರೇಮ್ ಕೊಟ್ಬಿಟ್ಟು ಅದರಲ್ಲಿ ಒಬ್ಬರು ಫೋಟೋ ಹಾಕೊಳ್ಳೋ ಥರ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. ಅದರಲ್ಲಿ ರೀಚ್ ಹೆಂಗಿತ್ತು ಅಂತ ಅಂದರೆ, ಒಂದೊಂದು ವೀಡಿಯೋನು 1 ಮಿಲಿಯನ್ ವ್ಯೂಸ್, 1 ಮಿಲಿಯನ್ ಮೇಲೆ ಹೋಗ್ತಿತ್ತು ವ್ಯೂಸು. ಅದರಲ್ಲಿ 60K ಫಾಲೋವರ್ಸ್ ಇದ್ದರು, KTV BGM ಅಂತ. ಅದಾದಮೇಲೆ ನಾನು ನಿಮ್ಮ ಅಡುಗೆ ಅಂತ ಒಂದು ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಫಾರ್
1 ಮಂತ್ಗೆಲ್ಲನೂ 1 ತಿಂಗಳಿಗೆಲ್ಲ ಎಷ್ಟು 9000 ಫಾಲೋವರ್ಸ್ ಆಗೋದ್ರು. 1 ತಿಂಗಳಿಗೆ ಪ್ರಮೋಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಅದರ ಅಕೌಂಟಲ್ಲಿ. ಅದು ಪ್ಯಾರಲಲ್ ಆಗೇ ನಾನು ಹೂಕೋ ಚಾಕ್ಲೇಟ್ ಸ್ಟಾರ್ಟ್ ಮಾಡಿದೆ. ಹೂಕೋ ಚಾಕ್ಲೇಟ್ಸು ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ಜನ ಎಲ್ಲ ಗುರ್ತಿಡಿಯೋಂಗೆ. ನಾನು ಇವಾಗ ಎಲ್ಲೇ ಹೋದ್ರೂ ಜನ ಎಲ್ಲ ನನ್ನ ಗುರ್ತಿಡಿತಾರೆ. ಅದಕ್ಕೆ ಕಾರಣ ಏನಂದರೆ ಹೂಕೋ ಚಾಕ್ಲೇಟ್ಸ್ ಒಂದೇ ಕಾರಣ. ಇವಾಗ್ಲೂ ವೀಡಿಯೋ ನೋಡ್ತಾ ಇರೋರೆಲ್ಲ ಅರ್ಧಕ್ಕೆ ಅರ್ಧ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ಟೋರಿ ನೋಡ್ಕೊಂಡು ಬಂದಿರ್ತೀರ. ಎಲ್ಲ ಇಷ್ಟ ಆಗುತ್ತೆ ನಂಗೆ. ರೋಡಲ್ಲೆಲ್ಲ ಯಾರಾದರೂ ಹೋಗ್ಬೇಕಾದ್ರೆ ಕಣ್ಣು ಹಿಡ್ಬಿಟ್ಟು ಮಾತಾಡ್ಸಿದ್ರೆ ಒಂಥರ ಹೇಳೋಕ್ಕಾಗಲ್ಲ, ಅದು ಅಷ್ಟು ಖುಷಿ ಆಗುತ್ತೆ. ಬಟ್ ನಾನು ಹೆಂಗೆ ಅಂದರೆ ಇಂಟ್ರೋವರ್ಟು. ನೋಡಿರಿ, ಮನೆ ಒಳಗಡೆ ಎಷ್ಟು ಮಾತಾಡ್ತೀನಿ, ಆದರೆ ಮನೆ ಈಚೆ ಹೋದಾಗ ಮಾತೇ ಬರಲ್ಲ ನನಗೆ. ಆ ಥರ ಇಂಟ್ರೋವರ್ಟು. ನೋಡೋಣ, ಹೋಯ್ತಾ ಹೋಯ್ತಾ ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ಗೆ ಕನ್ವರ್ಟ್ ಆಗೋಣ. ಇತ್ತು ಅಂತ ಹೋಗಿ ಚಿಕನ್ ಫ್ರೈಡ್ ರೈಸ್ ತಂದೆ. ನಮ್ಮ ಮನೆ ಹತ್ರನೇ ಮಾಡ್ತಾರೆ, ಏನು ಸಖತ್ತಾಗಿ ಮಾಡ್ತಾರೆ ಗೊತ್ತಾ. ಇವಾಗೀಗೇನೋ ಆಯಿತು, ಹೋಟ್ಲಿಂದ ತಂದೆ ಚಿಕನ್ ಫ್ರೈಡ್ ರೈಸ್ನ. ನೈಟ್ಗೆ ಏನು ಊಟ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಏನಾದರೂ ಇವತ್ತು ಪಕ್ಕ ನಿಮ್ಗೊಂದು ಯೂನಿಕ್ ಡಿಶ್ ಹೇಳ್ಕೊಡ್ತೀನಿ ನೋಡಿರಿ. ನಾನೊಂದು ಯೂನಿಕ್ ಡಿಶ್ ಮಾಡಿದ್ದೆ ನಿಮ್ಮ ಅಡುಗೆ ಚಾನಲಲ್ಲಿ, ಬನಾನಾ ಕಬಾಬ್ ಅಂತ. ಅದು ವೈರಲ್ ಆಗಿಲ್ಲ ಅಷ್ಟೊಂದು. ಇವಾಗ ತಿರ್ಗಾ ಟ್ರೈ ಮಾಡಿಬಿಟ್ಟು ಅದನ್ನು ಟ್ರೆಂಡ್ ಮಾಡಿಸೋಣ. ನೋಡಿ, ರಾಹುಲ್ ಡಿಟೋ ಸಾಂಗ್ಸ್ ಪ್ಲಸ್ ಊಟ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ. ಮಿಡಲ್ ಕ್ಲಾಸ್ ಜನ ನಾವು ಜಾಸ್ತಿ ಕನಸು ಕಾಣ್ತೀವಿ. ಆಸ್ತಿ ಚಿಕ್ಕದಿದ್ರು ನಾವು ಕಾಲುದ್ದ ಜಾಸ್ತಿಗೆ ತಗೊಂಡಿರೋ ಬಟ್ಟೆ ಕಲರ್ ಹೋಗೋವರೆಗೂ ಹಾಕ್ತೀವಿ. ನಮ್ಮ ಜೊತೆ ಇರೋರು ಸಾಕ್ತೀವಿ. ನನ್ನ ಕೆಲಸ ನಾನು ಆರಾಮಾಗಿದ್ದೀನಿ. ನನ್ನ ಕಾಲಲ್ಲಿ ನಾನೇ ನಿಂತ್ಕೊಂಡಿದ್ದೀನಿ. ಎಲ್ಲಾನು ಸಾಧಿಸ್ತಿದ್ದೀನಿ. ಮಾತಾಡ್ತಲ್ಲ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಈ ವ್ಲಾಗ್ ಏನಾದರೂ ನಮ್ಮ ಮನೆಯವ್ರು ನೋಡ್ಬಿಟ್ರೆ ನನ್ನ ಎಷ್ಟು ಬೈತಾರೆ ಅಂದರೆ, ಯಾಕಂದರೆ ನಾನು ಡ್ಯಾನ್ಸ್ ಅಂತ ಇದುವರೆಗೂ ಮಾಡಿಲ್ಲ. ಆ್ಯನ್ಯುವಲ್ ಡೇಗಳಲ್ಲಿ ಮಾಡ್ತಿದ್ದೆ ಅಷ್ಟೇ. ಅದನ್ನು ಎಲ್ಲ ಬೂನಲ್ಲಿ ನಿಂತ್ಕೊಂಡು ಮಾಡ್ತಿದ್ದೆ. ಇವತ್ತು ನಿಮಗೆ ಎಂಟರ್ಟೈನ್ ಮಾಡಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಅರ್ಧ ಗಂಟೆ ಆಯ್ತು ಈ ಸ್ಟೆಪ್ ಮಾಡೋಕ್ಕೆ. ಬಟ್ ಪರವಾಗಿಲ್ಲ, ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿ. ಇವಾಗ ನಿಮಗೆ ಬನಾನಾ ಕಬಾಬ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಬ್ಲಿಂಕಿಟ್ಟಿಂದ ಚಿಕನ್ ತರಿಸಿದ್ದೆ. ನಿಮಗೆ ಈ ರೆಸಿಪಿ ತೋರಿಸ್ಬೇಕು ಅಂತಲೇ ತರಿಸಿದ್ದು. ಇಲ್ಲೈತೆ ನೋಡಿ ಪಾರ್ಸಲ್, ಬ್ಲಿಂಕಿಟ್ಟಿಂದ ತರಿಸ್ದೆ. ಚಿಕನ್ ಇದೆ, ಇಲ್ಲಿದೆ ಬನಾನಾ. ನೀವು ಈ ರೆಸಿಪಿ ಮಾಡೋಕ್ಕೆ ಈ ಬಾಳೆನೇ ಯೂಸ್ ಮಾಡಬೇಕು. ಪಚ್ಚ ಬಾಳೆಹಣ್ಣು, ಚಿಕ್ಕ ಬಾಳೆಹಣ್ಣೆಲ್ಲ ಯೂಸ್ ಮಾಡೋಂಗಿಲ್ಲ, ಚಿಕ್ಕಿ ಬಾಳೆಹಣ್ಣೆಲ್ಲ ಯೂಸ್ ಮಾಡೋಂಗಿಲ್ಲ, ಅದು ಜಾಸ್ತಿ ಸ್ವೀಟ್ ಬರುತ್ತೆ. ಇದು ಮೈಲ್ಡಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಕಂಟೆಂಟೇ ಸಿಕ್ಕಿರಲಿಲ್ಲ ನನಗೇನೂ. ಇವತ್ತು ಮನೇಲಿ ಒಬ್ಬನೇ ಇರೋದಕ್ಕೆ ಡ್ಯಾನ್ಸು, ಸಾಂಗು, ಆಮೇಲೆ ಇದು ಅಡುಗೆ ಮಾಡ್ಕೋಬೇಕಲ್ವಾ ಒಬ್ಬನೇ ಇದ್ಮೇಲೆ, ಅದಕ್ಕೊಂದು ಕಂಟೆಂಟ್ ಸಿಕ್ತು. ಹಿಂಗೆ ಡೈಲಿ ಒಂದೊಂದು ಕಂಟೆಂಟ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಇನ್ಮೇಲೆ ಚಾಲೆಂಜ್ ವೀಡಿಯೋಸು ಇನ್ನು ಮಾಡೋಣ. 3 ತಿಂಗಳು ಕಂಟಿನ್ಯೂಸ್ ಆಗಿ ಬ್ಲಾಗ್ ಹಾಕ್ತೀನಿ. ಅದಾದಮೇಲೆ ನಮ್ದು ಏನೋ ಒಂದು ಪ್ಲ್ಯಾನ್ ಇದೆ, ಕನ್ನಡದಲ್ಲಿ ಯಾರೂ ಆ ಥರ ಮಾಡಿಲ್ಲ ಅಂಥದ್ದೊಂದು ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು 3 ತಿಂಗಳು ಸಪೋರ್ಟ್ ಸಿಕ್ಕಿದ್ರೆ ನನಗೆ ಯೂಟ್ಯೂಬಿಂದ, ಅದಕ್ಕೆ ಸ್ವಲ್ಪ ಅಮೌಂಟ್ ಖರ್ಚಾಗುತ್ತೆ ಆ ಕಂಟೆಂಟ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿಂದ ಸಪೋರ್ಟ್ ಸಿಕ್ಕಿದ್ರೆ ಅಲ್ಲಿಗೆ ಬಿಡೋಣ. ಬನಾನಾ ಕಬಾಬ್ ಮಾಡೋಕ್ಕೋಸ್ಕರ ಎಲ್ಲ ಐಟಮ್, ಏನೇನು ಐಟಮ್ ಬೇಕು ಎಲ್ಲ ಬಿಡಿಸಿಟ್ಕೊಂಡೆ. ಸೊ ಫಸ್ಟ್ ಐಟಮ್ ಏನು ಅಂತ ತೋರಿಸ್ತೀನಿ ಬನ್ನಿ. ಎಷ್ಟು ಈಸಿ ಗೊತ್ತಾ ಮಾಡೋದು, ನಾರ್ಮಲ್ ಕಬಾಬ್ಗಿಂತ ಈಸಿ ನಮ್ಮ ಕಬಾಬ್ ಮಾಡೋದು. ನೋಡಿ, ಫಸ್ಟು ಒಂದು ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಳ್ಳೋಣ. ಸಿಪ್ಪೆ ಬಿಡಿಸಿಲ್ಲ ನಾನು, ಸೋಂಬೇರಿ, ನೀವು ಸಿಪ್ಪೆ ಬಿಡಿಸ್ಕೊಳ್ಳಿ. ಮೆಣಸಿನ್ಕಾಯಿ, ಕೊತ್ತಂಬರಿ, ಏಲಕ್ಕಿ, ಚಕ್ಕೆ, ಲವಂಗ ಇದಿಷ್ಟು ಹಾಕ್ಬಿಟ್ಟು ಇದಕ್ಕೆ ನಾವು ನೀರು ಹಾಕಂಗಿಲ್ಲ, ಓಕೆನಾ. ನೀರು ಹಾಕಿದ್ರೆ ಅದು ಫ್ಲೇವರ್ ಸಿಗೋಲ್ಲ, ನೀರು ಹಾಕ್ಬಾರ್ದು. ಹಾಗೆ ಅದನ್ನು ಒಂದು ಚಿಕ್ಕ ಪೇಸ್ಟು, ಬರೀ 2 ರೌಂಡ್ ಅಷ್ಟೇ ಮಿಕ್ಸಿಲಿ ಗ್ರೈಂಡ್ ಮಾಡಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಅದು ಒಂದು ಕಡೆ ಇಟ್ಕೊಳ್ಳೋಣ. ನಿಮ್ಗೆ ಅನ್ಸ್ಬೋದು, ಇದೇನು ಬಾಳೆಹಣ್ಣು ಹಾಕಿ ಮಾಡ್ತವನೆ, ಚೆನ್ನಾಗಿರುತ್ತಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ನಾನು ಮೊದಲು ಒಂದು ಸಲ ಮಾಡಿದ್ದೀನಿ. ಆ ಥರ ಅಂದರೆ ನಾವು ಪೈನಾಪಲ್ ಹಾಕಿ ಮಾಡ್ತಾರೆ ಎಷ್ಟೊಂದು ಕಡೆ.
ಆರೆಂಜ್ ಹಾಕಿ ಮಾಡ್ತಾರೆ. ಇಲ್ಲೇ ಒಂದು ಹೋಟ್ಲಲ್ಲಿ ಪೈನಾಪಲ್ ಕಬಾಬ್ ಸಿಗುತ್ತೆ ಗೊತ್ತಾ. ಅದಕ್ಕೆ ನಾವು ಎಂತಕ್ಕೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ, ಬನಾನಾ ಚಿಕನ್ ಕಬಾಬ್ ಮಾಡೋಣ ಹೇಳ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಬಾಳೆಹಣ್ಣು ಹಾಕ್ಕೋಬೇಕು. ಓಕೆ, ಒಂದು ಪೂರ್ತಿ ಬಾಳೆಹಣ್ಣು ಹಾಕ್ಬಾರ್ದು, ಎಷ್ಟು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಒಂದು ಬಾಳೆಹಣ್ಣಲ್ಲಿ ಸ್ವಲ್ಪ ಹಣ್ಣಾಗಿರೋದು ತಗೊಳ್ಳಿ, ಜಾಸ್ತಿ ಹಣ್ಣಾಗಿರಬಾರ್ದು, ಜಾಸ್ತಿ ಕಾಯಾಗೂ ಇರಬಾರ್ದು. ಇದರಲ್ಲಿ ಅರ್ಧ ಬಾಳೆಹಣ್ಣು ಅಷ್ಟೇ ತಗೋಬೇಕು ನೋಡಿ. ಅರ್ಧ ಬಾಳೆಹಣ್ಣು ಎತ್ಕೊಂಡಾದ್ಮೇಲೆ ಈ ಬಾಳೆಹಣ್ಣ ಇವಾಗ ನಾವು ನೋಡಿ, ಇದು ಇವಾಗ ಮ್ಯಾಶ್ ಮಾಡಾದ್ಮೇಲೆ ಇದಕ್ಕೆ 1 ಸ್ಪೂನ್ ನಾವು ಮಾಡಿದ್ವಲ್ಲ ರಾ ಪೇಸ್ಟ್, ಚಕ್ಕೆ ಲವಂಗ ಏಲಕ್ಕಿ ಪೇಸ್ಟ್ ಇದಕ್ಕೆ ಹಾಕೋಬೇಕು. ಓಕೆ, ಇದು ಹಾಕಾದ್ಮೇಲೆ ಸಾಲ್ಟು, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಚೂರು ಕಲರ್ಗೆ, ಇದಕ್ಕೇನೆ ಒಂಚೂರು ಅಕ್ಕಿ ಹಿಟ್ಟು ಹಾಕಬೇಕು. ನಮ್ಮಮ್ಮ ಕಾರ್ನ್ಫ್ಲವರು ಮತ್ತು ಕಡಲೆ ಹಸಿಟ್ಟು ಎಲ್ಲಿಟ್ಟವ್ರಿ ಅಂತ ಗೊತ್ತಿಲ್ಲ, ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಬಟ್ ಅದು ಇದಕ್ಕೆ ಬೇಕೇ ಬೇಕು, ನೀವು ಹಾಕ್ಕೊಳ್ಳಿ ನೀವು ಮಾಡಿದಾಗ. ಈಗ ಇದನ್ನು ಮಿಕ್ಸ್ ಮಾಡೋಣ. ಈ ಥರ ಒಂದು ಪೇಸ್ಟ್ ಆಗುತ್ತೆ. ಇದಕ್ಕೆ ನಾವು ತೊಳೆದು ಇಟ್ಟಿಕೊಂಡಿರುವಂತಹ ಚಿಕನ್ನ ಆ್ಯಡ್ ಮಾಡೋಣ. ಚಿಕನ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೋಡಿ. ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಲ್ಲಿ ಕಲಸಿಟ್ಟಿರುವಂತಹ ಕಬಾಬ್ನ ಇದರೊಳಗಡೆ ಬಿಟ್ಟು, ಅದಾದಮೇಲೆ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಎಣ್ಣೆಗೆ ಬಿಡ್ತಾಯಿದ್ದೀನಿ. ನಾನೊಬ್ಬನೇ ಇರೋದು, ಸೊ ಇದು 2 ಪೀಸೇ ಸಾಕು. ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ನಾನು ಮಾಡ್ತಾಯಿರೋದು, ಯಾಕಂದರೆ ನನಗೆ ಹೊಟ್ಟೆ ತುಂಬೈತೆ ಊಟ ಮಾಡಿದ್ನಲ್ಲ. ಒಬ್ಬನೇ ಇದ್ದೀನಿ, ಅರ್ಧ kg ಒಬ್ಬನೇ ತಿನ್ನೋಕ್ಕಾಗುತ್ತಾ? ಹೊಟ್ಟೆ ಹಚ್ಕೊಂಡಿದ್ದೆ ತಿಂತಿದ್ದೆ, 1 kg ತಿಂತಿದ್ದೆ, ಬಟ್ ಹೊಟ್ಟೆ ತುಂಬೈತಲ್ಲ, ಸೊ ಬೇಯ್ತಾ ಇದೆ ನೋಡಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೇಸ್ಟ್ ಸ್ಮೆಲ್ ಹೆಂಗೆ ಬರ್ತೈತಂದರೆ, ನೀವು ಏನೋ ಹೇಳ್ತಾನೆ ಅನ್ಕೋಬೋದು, ಬಟ್ ಸ್ಮೆಲ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬರ್ತೈತೆ. ನಾನು ಆಲ್ರೆಡಿ ಇದು ಟ್ರೈ ಮಾಡಿದ್ದೀನಿ ಬನಾನಾ ಚಿಕನ್ ರೆಸಿಪಿನ. ಹೆಂಗಿರುತ್ತೆ ಅಂದರೆ ಲೈಟಾಗಿ ಸ್ವೀಟ್ ಇರುತ್ತೆ, ಖಾರ ಜಾಸ್ತಿ ಹಾಕಿರ್ತೀವಲ್ಲ, ಖಾರ ಫ್ಲೇವರ್ ಬರುತ್ತೆ, ಒಟ್ಟಿನಲ್ಲಿ ಮಧುವಾಗಿರುತ್ತೆ ತಿನ್ನೋಕ್ಕೆ. ಒಂದು ಯೂನಿಕ್ ರೆಸಿಪಿ, ಟ್ರೈ ಮಾಡಿ ನೋಡಿ. ರೆಡಿ ಆಯಿತು ನೋಡಿ ನಮ್ಮ ಬನಾನಾ ಕಬಾಬ್. ಕಲರ್ ನೋಡಿ, ನಾನು ನಿಮ್ಮ ಮುಂದೆನೇ ಎಲ್ಲ ಐಟಮ್ಸ್ ಹಾಕ್ತೆ, ಸ್ಟಿಲ್ ಕಲರು ಹೋಟ್ಲಲ್ಲಿ ಮಾಡ್ದಂಗೆ ಐತೆ, ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ. ಈ ಕಲರ್ ಬರೋಕ್ಕೆ ರೀಸನ್ ಏನು ಗೊತ್ತಾ? ಮೇಯ್ನಾಗಿ ಬಾಳೆಹಣ್ಣೆ. ಯಾಕಂದರೆ ಬಾಳೆಹಣ್ಣು ಫ್ರೈ ಮಾಡಿದ್ರೆ ಕಲರು ರೆಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಎಲ್ಲ. ಯಾವುದಕ್ಕಾದ್ರೆ ನೀವು ಬಾಳೆಹಣ್ಣು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡಿ ನೋಡಿ, ಪೇಸ್ಟ್ ಮಾಡಾದ್ಮೇಲೆ ಅದು ಕಲರ್ ಬಂದೇ ಬರುತ್ತೆ ನೋಡಿ. ಫುಲ್ಲು ರೆಡ್ ಕಲರ್ ಬಂದಿದೆ. ಇವಾಗ ಟೇಸ್ಟ್ ಮಾಡುವ ಸಮಯ. ನಾನೇ ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಯೂನಿಕ್ ಆಗಿದೆ ಫ್ಲೇವರು. ನಾರ್ಮಲ್ ಕಬಾಬ್ ಥರ ಅಂತೂ ಇಲ್ಲ, ಸ್ವೀಟು ಇಲ್ಲ. ತಿಂದಿದ ತಕ್ಷಣ ಒಂದು ಸೈಡ್ ಸ್ವೀಟ್ ಬರುತ್ತೆ, ಆಮೇಲೆ ಖಾರ ಬರುತ್ತೆ. ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಯಾವುದೇ ರೀತಿ ಮೊಸರು ಹಾಕೋಂಗಿಲ್ಲ, ಮೊಟ್ಟೆ ಹಾಕೋಂಗಿಲ್ಲ, ಬರೀ ಅರ್ಧ ಬಾಳೆಹಣ್ಣು ಅಷ್ಟೇ. ಇವತ್ತಿನ ದಿನ ಇಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗು ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ, ಜನಗಳ ಹತ್ರ ಮಾತಾಡಿಸಿ ಮಾಡೋಣ ಅಂತ. ಸೊ ನಾಳೆ ಊಕೋ ಚಾಕ್ಲೇಟ್ಸ್ದು ಶೂಟ್ ಇದೆ, ವಿಡಿಯೋ ಶೂಟ್ ಮಾಡಬೇಕು. ನಾವು ಹೆಂಗೆ ಶೂಟ್ ಮಾಡ್ತೀವಿ ಅಂತೆಲ್ಲ ತೋರಿಸ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.